ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ನಂತರ ದೇಶದಲ್ಲಿ ಯಾರಾದರೂ ನಿಜವಾದ ಮಾಸ್ ಲೀಡರ್ ಇದ್ರೆ ಅದು ಪ್ರಧಾನಿ ನರೇಂದ್ರ ಮೋದಿ ಮಾತ್ರ ಅಂತ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ತಮ್ಮದೇ ಪಕ್ಷದ ನಿಲುವಿಗೆ ವಿರುದ್ಧವಾಗಿಯೇ ಈಗ ಪ್ರಧಾನಿ ಮೋದಿ ಅವರ ನಾಯಕತ್ವವನ್ನ ಮುಕ್ತವಾಗಿ ಶ್ಲಾಘಿಸಿದ್ರು. ದೇಶದ ಇತಿಹಾಸದಲ್ಲಿ ಇಂದಿರಾ ಗಾಂಧಿ ಅವರ ನಂತರ ಇಡೀ ದೇಶ ಒಪ್ಪಿಕೊಳ್ಳುವಂತಹ ಹಾಗೂ ಅತಿ ಹೆಚ್ಚು ಜನಬೆಂಬಲ ಹೊಂದಿರುವಂತಹ ಏಕೈಕ ನಾಯಕ ಅಂದ್ರೆ ಅದು ನರೇಂದ್ರ ಮೋದಿ ಅಂತ ರಾಜಣ್ಣ ಅವರು ಅಭಿಪ್ರಾಯವನ್ನ ಪಟ್ರು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ತೀವ್ರ ರಾಜಕೀಯ ಪೈಪೋಟಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯ ಸಂಪುಟದ ಪ್ರಭಾವಿ ಸಚಿವರೊಬ್ಬರು ಪ್ರಧಾನಿ ಮೋದಿ ಅವರನ್ನ ಕೊಂಡಾಡಿರುವುದು ಈಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಇನ್ನು ರಾಜಕೀಯವಾಗಿ ನಾವು ವಿರೋಧಿಸಬಹುದು, ಆದರೆ ಒಬ್ಬ ನಾಯಕನಾಗಿ ಅವರ ಜನಪ್ರಿಯತೆ ಮತ್ತು ದೇಶದ ಮೇಲಿನ ಪ್ರಭಾವವನ್ನ ಯಾರು ನಿರಾಕರಿಸೋಕೆ ಸಾಧ್ಯವಿಲ್ಲ ಏನು ದಾಟಿಯಲ್ಲಿ ರಾಜಣ್ಣ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಇನ್ನು ಇದೇ ವೇಳೆ ಹಾಸ್ಯ ಮಿಶ್ರಿತವಾಗಿ ಮಾತನಾಡಿದಂತಹ ಅವರು ನೀವು ಮೋದಿಯನ್ನ ಹೊಗಳಿ ಬಿಟ್ಟವೆ ಅಂತ ಬರೆದ್ರೆ ನಮ್ಮವರೇ ನನ್ನ ಮೇಲೆ ಕಣ್ಣು ಕೆಂಪಾಗಿಸ್ತಾರೆ. ನಾನು ವಾಸ್ತವಾಂಶ ಹೇಳುವವನು. ಮೋದಿ ಈಗ ಆಕಾಶದಲ್ಲಿದ್ದಾರೆ, ಭೂಮಿಗೆ ಬಂದಾಗ ಕಷ್ಟ ಸುಖ ಏನು ಅಂತ ಗೊತ್ತಾಗತ್ತೆ ಎಂದಿದ್ದಾರೆ. ಅಲ್ಲದೆ ಈಗ ರಾಜಕಾರಣದಲ್ಲಿ ಪಾಪ್ಯುಲಾರಿಟಿ ಯಾರಿಗೂ ಕೂಡ ಶಾಶ್ವತವಲ್ಲ, ಇದನ್ನ ಮೊದಲು ಅವರು ಅರಿಬೇಕು. ಈ ಹಿಂದೆ ಇಂದಿರಾ ಗಾಂಧಿ ಅವರ ಹೆಸರು ಹೇಳ್ಕೊಂಡೆ 200ಕ್ಕೂ ಹೆಚ್ಚು ಸಂಸದರು ಗೆಲ್ತಾ ಇದ್ರು. ಆದ್ರೆ ನಂತರ ಪರಿಸ್ಥಿತಿಯ ಒತ್ತಡಗಳಿಂದ ಅವರು ಸ್ವತಃ ಸೋಲನ್ನ ಅನುಭವಿಸಬೇಕಾಯಿತು ಅಂತ ಹೇಳಿದ್ರು. ಇನ್ನು ಗಮನಾರ್ಹವಾಗಿ ಕೆಎನ್ ರಾಜಣ್ಣ ಈ ಹಿಂದೆ ಕೂಡ ಹಲವು ಬಾರಿ ಪಕ್ಷದ ಮುಖಂಡರಿಗೆ ಮುಜುಗರ ಉಂಟು ಮಾಡುವಂತಹ ನೇರ ಹಾಗೂ ಮುಕ್ತ ಹೇಳಿಕೆಗಳ ಮೂಲಕ ಸುದ್ದಿಯಾಗಿದ್ರು.